ಹೀಗೆ ಯಾರೂ ದಿಕ್ಕಿಲ್ಲದ ಒಂಟಿ ಮಹಿಳೆ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಗಯ್ಯಾಳಿಗಳು. ಈ ಜಾಗ ನಮಗೆ ಬರೆದುಕೊಟ್ಟು ಎಲ್ಲಾದರೂ ಹೋಗಿ ಸಾಯಿ ಎನ್ನುತ್ತಿರುವ ಹೆತ್ತ ತಾಯಿ. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ. ಹೌದು, ತಿಪ್ಪೇನಹಳ್ಳಿ ಗ್ರಾಮದ ಮುದ್ದರಾಯಪ್ಪ ಮತ್ತು ನರಸಮ್ಮ ಎಂಬುವರಿಗೆ 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬಳು ಹೆಣ್ಣು ಮಗಳಾದ ವಿಜಯಲಕ್ಷ್ಮಿಯನ್ನ ತಿಪ್ಪೇನಹಳ್ಳಿ ಮೂಲದ ಬೆಂಗಳೂರಿನಲ್ಲಿ ವಾಸವಿದ್ದ ಬಂಗಾರ್ ಸಾಯಿಕುಮಾರ್ ಎಂಬುವರಿಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಸಾಯಿಕುಮಾರ್ಗೆ ಮತಿಭ್ರಮಣೆ ಇರುವ ಕಾರಣ ಇದನ್ನೇ ಬಂಡವಾಳ ಮಾಡಿಕೊಂಡ ವಿಜಯಲಕ್ಷ್ಮಿ ಅಣ್ಣ ತಮ್ಮಂದಿರು ಪಕ್ಕದಲ್ಲೇ ಇದ್ದ ಮನೆಯ ಜಾಗವನ್ನ ಕಬಳಿಸಿದ್ದಾರೆ. ಈ ವಿಚಾರ ತಿಪ್ಪೇನಹಳ್ಳಿ ಗ್ರಾಮಸ್ಥರಿಗೆ ಗೊತ್ತಾಗಿ ಆ ಜಾಗವನ್ನ ಮತ್ತೆ ವಿಜಯಲಕ್ಷ್ಮಿ ಹೆಸರಿಗೆ ಮಾಡಿಸಿಕೊಟ್ಟಿದ್ದಾರೆ. ಆದರೆ ಇದನ್ನ ಸಹಿಸಲಾರದ ವಿಜಯಲಕ್ಷ್ಮಿ ಅವರ ತಾಯಿ, ಅಣ್ಣ, ತಮ್ಮ, ಅವರ ಹೆಂಡತಿಯರು ಪ್ರತಿನಿತ್ಯ ಒಂದಲ್ಲ ಒಂದು ಕಿರುಕುಳ ನೀಡುತ್ತಿದ್ದಾರಂತೆ. ಓಡಾಟ ಮಾಡುತ್ತಿದ್ದ ದಾರಿಯನ್ನ ಬಂದ್ ಮಾಡಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಮಹಿಳೆ ಎಂದು ನೋಡದೆ ಹಲ್ಲೆ ಮಾಡ್ತಿದ್ರಂತೆ. ನನ್ನ ಹೆಸರು ವಿಜಯಲಕ್ಷ್ಮಿ, ನಮ್ಮ ಯಜಮಾನ ಹೆಸರು ಬಂಗಾರ ಸಾಯಿ ಕುಮಾರ್. ನಮ್ಮ ಅತ್ತೆ ಅದು ನಮ್ಮ ಯಜಮಾನ್ರದ್ದು ತಲೆ ಸರಿಯಿಲ್ಲ, ಅಷ್ಟು ತಲೆ ಬುದ್ಧಿ ಮಟ್ಟ. ಅದ್ರಿಗೆ ಅವ್ರನ್ನ ಮೋಸ ಮಾಡಿ ಕರ್ಕೊಂಡೋಗಿ ಜಮೀನು ಬರ್ಸ್ಕೊಂಡ್ಬಿಟ್ಟಿದ್ರು. ನ್ಯಾಯ ಮಾಡಿ ನನಗೆ ನ್ಯಾಯಸ್ಥರು ಭಾಗ ಅಣ್ಣ ಆದವನು ಮೋಸ ಮಾಡಿ ಬರ್ಕೊಂಡ್ಬಿಟ್ಟಿದ್ದ. ಇದು ನಮ್ಮ ಯಜಮಾನ್ಗೆ ನಮ್ಮ ಅತ್ತೆಗೆ ಬುದ್ಧಿ ಮಟ್ಟ ಅಂತ ಹೇಳ್ಬಿಟ್ಟು ಮೋಸದಿಂದ ಕರ್ಕೊಂಡೋಗಿ ತಾಲೂಕು ಆಫೀಸಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ಊರ ಜನ ಎಲ್ಲ ಸೇರಿ ನಿಮ್ಮ ಅಣ್ಣ ಬರ್ಸ್ಕೊಂಡ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ಮನೆ ಕಟ್ಟಕ್ಕೆ ಬಂದಿದ್ದ. ತಿರುಗಿ ನಾವು ವಾಪಸ್ಸು ಬರ್ಸ್ಕೊಂಡ್ರಿ ನಮ್ಮ ತಾಯಿ ಹೆಸ್ರಿಗೆ ಮಾಡಿಬಿಟ್ಟು ಆಮೇಲೆ ನಮ್ಮ ತಾಯಿ ಹೆಸ್ರಿನಿಂದ ನನ್ನ ಹೆಸ್ರಿಗೆ ಮಾಡಿದ್ರು. ಆಮೇಲೆ ಇದು ನನ್ನ ಗಂಡ ಬುದ್ಧಿ ಇರೋಷ್ಟು ಮಟ್ಟ ಬುದ್ಧಿವಂತನಲ್ಲ. ನಮ್ಮ ಅತ್ತೆ ಸತ್ತೋಗಿದ್ದಾಳೆ, ನಮ್ಮ ಮಾವ ಇಲ್ಲ. ನಾನು ಮಾಡಾಕಂತ ಇದ್ದರೆ ನನಗೆ ಇಲ್ದಿದ್ದ ಹಿಂಸೆ ಕೊಟ್ಟು ಜಮೀನು ಬರ್ಕೊಡ್ರಿ ಅಂತ ತೊಂದರೆ ಮಾಡಿ ಹಿಂಸೆ ಕೊಡ್ತಾವ್ರೆ. ನನ್ನ ಜಮೀನಿಗೂ ಅದ್ರಿಗೂ ಸಂಬಂಧ ಇಲ್ಲ, ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಬಿಟ್ಬಿಟ್ಟು ಹೊಟ್ಟೋಗ್ಲಿ ಅಂತ ದೌರ್ಜನ್ಯ ಮಾಡ್ತಾವ್ರೆ. ನಮಗೆ ಬುದ್ಧಿ ಮಟ್ಟ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ಬೇಕು. ನಮ್ಮ ಯಜಮಾನ್ 2 ಒದ್ಬಿಟ್ಟು ನನ್ನ ಓಡ್ಸಕ್ಬಿಟ್ರೆ ಇಲ್ಲಿ ಎಲ್ಲ ಅದು ಅವ್ರಿಗೆ ಸಿಗ್ತೈತೆ ಅಂತ ಹೇಳ್ಬಿಟ್ಟು ಈ ಕೆಲಸ ಕೊಡ್ತಾವ್ರೆ. ಬೊಲೆ ಹಿಂಸೆ ಕೊಡ್ತಾವ್ರೆ ಸರ್. ಇನ್ನು ಈ ವಿಚಾರವಾಗಿ ಹಲವು ಬಾರಿ ಮಹಿಳಾ ಠಾಣೆ, ಗ್ರಾಮಾಂತರ ಠಾಣೆ, ಜಿಲ್ಲಾಧಿಕಾರಿ, ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೂ ತಂದಿದ್ದಾರೆ. ಆದರೆ ಈ ಜಾಗವನ್ನ ಕಬಳಿಸಲು ಮುಂದಾಗಿರುವ ವಿಜಯಲಕ್ಷ್ಮಿ ಅಣ್ಣ, ತಮ್ಮ, ಅವರ ತಾಯಿ ಮತ್ತು ಹೆಂಡತಿಯರನ್ನ ಎತ್ತಿಕಟ್ಟಿ ಸುಮ್ಮನೆ ತಗಾದೆ ತೆಗೆದು ಹಲ್ಲೆಗೆ ಮುಂದಾಗುತ್ತಿದ್ದಾರೆ. ವಿಜಯಲಕ್ಷ್ಮಿಗೆ ಪ್ರಾಣ ಭಯವಿದ್ದು ನೆರವಿಗಾಗಿ ಅಂಗಲಾಚಿದ್ದಾಳೆ. ಗಂಗಾಧರ್ ಅಂತೇಳಿ ಇವರು ವಿಜಯಲಕ್ಷ್ಮಿ ಅನ್ನೋರು ಮನೆ ಕಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಪ್ರಾಣ ಬೆದರಿಕೆ ಹಾಕಿ ದಾರಿಗೆ ಅಡ್ಡ ಹಾಕಿ ಇದು ಮಾಡ್ತಾಯಿದ್ದಾರೆ. ಅಮ್ಮ ಒಬ್ಬರೇ ಇರಬೇಕಾದ್ರೆ ಅನೇಕ ರೀತಿಯಾದಂಥ ಚಿತ್ರಹಿಂಸೆಗಳು ಕೊಡ್ತಾರೆ. ಆದರೆ ಅಣ್ಣನೂ ತಮ್ಮ, ವಿಜಯಲಕ್ಷ್ಮಿಯವರ ಅಣ್ಣನ ತಮ್ಮನು ಮತ್ತು ಅವ್ರ ಕುಟುಂಬದವರು. ಆದ್ದರಿಂದ ತಾವು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಅವ್ರಿಗೆ ಪ್ರಾಣ ಬೆದರಿಕೆ ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ರಕ್ಷಣೆ ಕೊಡಬೇಕಂತೇಳಿ ಮತ್ತು ಅವರು ಮಾಡಿಕೊಳ್ಳೋಂಥ ಕೆಲಸಗಳಿಗೆ ಅಡ್ಡಿಪಡಿಸಿದಂತೆ ಅವ್ರಿಗೆ ಬೇಕಾದಂಥ ದಾರಿ ಬಿಟ್ಟು ಅವಳಿಗೆ ಪ್ರಾಣ ಬೆದರಿಕೆ ಇದೆ. ಪ್ರಾಣ ಬೆದರಿಕೆಯನ್ನು ನೀಗಿಸಿ ಮತ್ತು ಏನಾದರೂ ಹೆಚ್ಚು ಕಡಿಮೆ ಅದಕ್ಕೆಲ್ಲ ಹೊಣೆಗಾರರು ಅವರೇ ಆಗ್ತಾರೆ, ಅಣ್ಣ ತಮ್ಮಂದರೆ. ಇದಕ್ಕೆ ಮುಂಚೆ ಅನೇಕ ಕಡೆಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಹಿಳಾ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ, ಕಸಬಾನಲ್ಲಿ ಕೊಟ್ಟಿದ್ದೀವಿ, ಮತ್ತು DC ಆಫೀಸಲ್ಲಿ ಹೋದರೆ ಇಲ್ಲಿ ಪ್ರಶಾಂತಿ ಬಾಲಮಂದಿರ ಹತ್ರ ಹೋಗಿ ಬಂದರು, ಅಲ್ಲೂ ಹೋದರೆ ಆಮೇಲೆ ಇದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಕಳಿಸಿದ್ರು, ಅಲ್ಲೂ ಹೋಗಿದ್ವಿ. ಎಲ್ಲ ಕಡೆಯೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೆ ದಾರಿಗೆ 4-5 ವರ್ಷದಿಂದ ಹುಡುಗಿ ಬಂಡೆಗಳು, ಕಲ್ಲು ಚಪ್ಪಡಿಗಳನ್ನು ಹತ್ತಿ ಆ ಕಡೆ ಹೋಗಬೇಕು, ಈ ಕಡೆ ಬರಬೇಕು. ಅದರಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗಳಿದ್ರಿಗೆ ಒಟ್ಟಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಗಾದೆ ಮಾತಿನಂತೆ ನಡೆದುಕೊಳ್ಳುತ್ತಿರುವ ವಿಜಯಲಕ್ಷ್ಮಿ ಅವರ ಕುಟುಂಬ ಆಸ್ತಿಗೋಸ್ಕರ ಒಡ ಹುಟ್ಟಿದವಳನ್ನೇ ಆಸ್ತಿ ಕೊಟ್ಟು ತೊಲಗು ಎನ್ನುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟು ಒಂಟಿ ಮಹಿಳೆಗೆ ನ್ಯಾಯ ಕೊಡಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.